ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿವೆ. ಈ ಯೋಜನೆಗಳೆಲ್ಲ ಜನರಿಗೆ ಅಗತ್ಯವಾಗಿ ಕಾರ್ಮಿಕರಿಗೆ ರೀಚ್ ಆಗ್ತಿದ್ದಾವ? ಈ ಯೋಜನೆಗಳ ಲಾಭವನ್ನ ಜನ ಪಡೆಯೋದು ಹೇಗೆ? ಈ ಯೋಜನೆಗಳನ್ನ ಜನರಿಗೆ ತಿಳಿಸಿ ಅವುಗಳ ಲಾಭವನ್ನ ಪಡೆಯೋದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೈಗೊಂಡಿರೋ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೈ ಜೋಡಿಸಿದೆ. ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದೆ. ಸಂತೋಷ್ ಲಾಡ್ ಇದಾರಲ್ಲ, ಕಾರ್ಮಿಕರ ಸಚಿವರು, ಅವರು ಕಾರ್ಮಿಕರಿಗೆ ಅಂತ ಹೇಳಿ ಒಂದಷ್ಟು ಸೌಲಭ್ಯಗಳನ್ನು ಕರ್ನಾಟಕ ಕಲ್ಯಾಣ ಯೋಜನೆಗಳಾಗಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಪಿಂಚಣಿ ಸಿಗುತ್ತೆ, ವಯಸ್ಸಾದ ಮೇಲೆ ಕೂಡ ನಿಮಗೆ ಪಿಂಚಣಿ ಸಿಗುತ್ತೆ, ದುರ್ಬಲತೆ ಸಮಸ್ಯೆ ಇದ್ದರೆ ಆವಾಗ ಕೂಡ ನಿಮಗೆ ಪಿಂಚಣಿ ಸಿಗುತ್ತೆ, ಆಮೇಲೆ ನಿಮ್ಮ ಮಕ್ಳಿಗೆ ಮದುವೆ ಮಾಡ್ಬೇಕಂತಂದರೆ ನಿಮಗೆ ಸಹಾಯಧನ ಸಿಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ಅಂದರೆ ಸಹಾಯಧನ ಸಿಗುತ್ತೆ. ಈಗ ನೀವು ಈ ಕೆಲಸ ಮಾಡ್ತಿದ್ದೀರಲ್ಲ, ಈ ಕೆಲಸಕ್ಕೂ ನಿಮಗೆ ಟೂಲ್ ಕಿಟ್ನು ಕೂಡ ಕೊಡ್ತಾರೆ, ಆಯಿತಾ? ಟೂಲ್ ಕಿಟ್ ಅಂದರೆ ನಿಮ್ಗೆ ಇವಾಗ ಇದು ಚಲಿಕೆ ಬೇಕಿರುತ್ತೆ, ಗಡಾರಿ ಬೇಕಿರುತ್ತೆ, ಅದು ಎಲ್ಲನೂ ಕೊಡ್ತಾರೆ. ಅದನ್ನು ಕೊಡ್ತಾರೆ. ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇರಬೇಕು. ಆಮೇಲೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಸಹಾಯಧನ ಕೊಡ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಸರ್ಕಾರ, ಅಂದಮೇಲೆ ಮಾಡಿಸ್ಕೋಬೇಕಲ್ವಾ? ನಿಮ್ಗಿಲ್ಲಿ ಸಹಾಯವಾಣಿ ಸಂಖ್ಯೆ ಕಾಣಿಸ್ತಿದೆಯಲ್ಲ, 155214 ಫೋನ್ ಇದೆಯಾ ನಿಮ್ಮ ಹತ್ರ? ಆ ಫೋನ್ನಲ್ಲಿ 155214 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಹೇಗೆ ಮಾಡಿಸ್ಬೇಕು, ಹೇಗೆ ನೋಂದಣಿ ಮಾಡಿಸ್ಕೋಬೇಕು ಅಂತ ಅವ್ರು ಹೇಳ್ತಾರೆ ನಿಮಗೆ. ಇದು ನಾನು ನಿಮಗೆ ಕೊಡ್ತೀನಿ, ನಿಮಗೆ ಅಂತಾನೆ ಕೊಡ್ತೀನಿ, ತಗೊಳ್ಳಿ. ಹೇಳ್ತಾರಮ್ಮ, ಕರೆಕ್ಟ್. ನಾವು ಹೋಗ್ಬೇಕು ತಾನೆ, ಅವ್ರಂತೂ ಬರಲ್ಲಲ್ಲ, ನಾವು ಅವ್ರ ಹತ್ರ ಹೋಗ್ಬೇಕು, ಹೋಗಿದ್ರೆ ತಾನೆ ಅವ್ರು ಮಾಡಿಕೊಡೋದು. ಇವಾಗ ನಿಮಗೆ ಅಂತ ಹೇಳಿ ಒಂದಷ್ಟು ಸೌಲಭ್ಯಗಳು ಕೊಡ್ತಿದ್ದಾರೆ ಅಲ್ವಾ, ಒಂದು ದಿನ ಬಿಡುವು ಮಾಡ್ಕೊಂಡೋಗಿ, ಅಂದರೆ ಅವರೇ ನೋಂದಣಿ ಮಾಡ್ಕೊತಾರೆ ಫೋನಲ್ಲಿ, ಆಮೇಲೆ ನಿಮ್ಮ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಅವಾಗ ನೀವು ಅದನ್ನು ತಲುಪಿಸಿದ್ರೆ ಸಾಕು. ಕಾರ್ಡು ಆಮೇಲೆ ರೇಷನ್ ಕಾರ್ಡ್ ಎಲ್ಲ ತಗೊಂಡೋಗ್ಬೇಕಮ್ಮ. ಇವಾಗ ಕಾರ್ಮಿಕರ ಕಾರ್ಡ್ ಇದ್ರೆ ನಿಮ್ಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ಗೊತ್ತಾ? ಗೊತ್ತು. ಏನು ಕೊಡ್ತಾರೆ? ನೀವು ಕೊಡ್ತಾರೆ, ಹೇಳ್ಬೇಕಾದ್ರೆ ಮಾಡ್ತಾರೆ. ಏನೆಲ್ಲ ಸೌಲಭ್ಯ ಸಿಗ್ಬೋದು? ಏನೋ ಗೊತ್ತಿಲ್ಲ ಮೇಡಮ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನೀವು ಮಾಡಿಸಿಲ್ಲ ಅಂತ ಅಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಏನಾದರೂ ಕಾರ್ಮಿಕರ ಕಾರ್ಡ್ ಇದ್ರೆ, ನಾವು ನೋಂದಣಿ ಮಾಡಿಸ್ಕೊಂಡಿದ್ರೆ ಕಾರ್ಮಿಕರ ಮಂಡಳಿಯಲ್ಲಿ, ನಮಗೆ ಒಂದಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ. ನಿಮಗೆ ಪಿಂಚಣಿ ಸಿಗುತ್ತೆ, ಪೆನ್ಷನ್ ಕೊಡ್ತಾರೆ, ನಿಮ್ಮ ಕುಟುಂಬಕ್ಕೂ ಪೆನ್ಷನ್ ಕೊಡ್ತಾರೆ. ಆಮೇಲೆ ನಮ್ಗೇನಾದರೂ ವಯಸ್ಸಾದ್ಮೇಲೆ ದುರ್ಬಲತೆ ಆಯಿತು ಅಂತಂದರೆ ಅವಾಗೂ ಪೆನ್ಷನ್ ಕೊಡ್ತಾರೆ. ಅಕಸ್ಮಾತಾಗಿ ಏನಾದರೂ ಅಪಘಾತಗಳಾಯಿತು ಕೆಲಸ ಮಾಡುವಂತಹ ಟೈಮಲ್ಲಿ, ಅವಾಗ ಕೂಡ ನಿಮಗೆ ಸಹಾಯಧನ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಂತಂದರೆ ಸಹಾಯಧನ ಸಿಗುತ್ತೆ, ಅವರಿಗೆ ಓದಿಸ್ಬೇಕಂತಂದರೆ ಸಹಾಯಧನ ಸಿಗುತ್ತೆ. ಇವಾಗ ನೀವೇನು ಕೆಲಸ ಮಾಡೋದು? ಇದೇ ಜಾಂಗ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಟೂಲ್ ಕಿಟ್ಟು ಕೊಡ್ತಾರೆ. ಅದಕ್ಕೆ ನಿಮ್ಗೆ ಏನೇನೆಲ್ಲ ಬೇಕು ಅಲ್ವಾ, ಅಂದರೆ ಸೌಕರ್ಯಗಳು ಬೇಕಲ್ವಾ, ಅದಕ್ಕೆ ಟೂಲ್ ಕಿಟ್ಟು ಕೊಡ್ತಾರೆ. ಮತ್ತು ಆಮೇಲೆ ನಿಮ್ಮ ಹೆಂಡತಿಗೆ ಅಥವಾ ಮಕ್ಕಳಿಗೆ ಏನಾದರೂ ಸಹಾಯಧನ ಬೇಕಿತ್ತು ಅಂದರೆ ಅದಕ್ಕೂ ಕೊಡ್ತಾರೆ. ಹೆರಿಗೆ ಇತ್ತು ಅಂತಂದರೆ ಅದಕ್ಕೂ ಸಹಾಯಧನ ಕೊಡ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳು ಕೊಡಬೇಕಾದ್ರೆ ನೀವು ಕಾರ್ಮಿಕರ ಕಾರ್ಡ್ ಮಾಡಿಸ್ಕೋಬೇಕು ತಾನೆ? ಮಾಡ್ತೀನಿ ಮೇಡಮ್, ಮಾಡ್ತೀನಿ. ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋಂಥ ಸೌಲಭ್ಯಗಳನ್ನ ತಗೋಬೇಕಲ್ವಾ? ಆಯ್ತು ಮಾಡಿಸ್ತೀನಿ ಮೇಡಮ್. ಪಕ್ಕ ಮಾಡ್ತೀನಿ ನೋಡಿ.